ಕಳೆದ ಸೋಮವಾರ ದಿವಸ ಬೆಳಗ್ಗೆ ಸುಮಾರು 4:15ಗೆ ನಮ್ಮ ನಂದಗಡ PSIಗೆ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಯಾರೋ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಬೆಳಗ್ಗೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿದಾಗ ಮೃತನಾದಂಥ ವ್ಯಕ್ತಿ ಹೆಸರು ಅಲ್ತಾಫ್ ಮಕಾಂದರ್ ಅಂತ ಗೊತ್ತಾಗುತ್ತೆ. ಅವನು ಹಲ್ಸಿಯಲ್ಲಿರ್ತಕ್ಕಂಥ ತನ್ನ ಮನೆಯಲ್ಲಿ ಅವನ ಮೃತ ಶವ ಇರುತ್ತೆ. ಶವವನ್ನು ಪರಿಶೀಲನೆ ಮಾಡಲಾಗಿ ಎದೆಯ ಬಲಭಾಗದಲ್ಲಿ ಒಂದು ಗುಂಡಿನಿಂದ ಆಗಿರ್ತಕ್ಕಂಥ ಗಾಯ ಕಾಣಿಸುತ್ತೆ. ಅದರ ಆಧಾರದ ಮೇಲೆ ಮೃತನ ತಂದೆಯನ್ನ ವಿಚಾರಣೆ ಮಾಡಿದಾಗ ಅವರು ಉಸ್ಮಾನ್ ಮತ್ತೆ ಮುಕ್ತುಮ್ ಸಾಬ್ ಇವ್ರ ಮೇಲೆ ಒಂದು ತಮ್ಮ ಸಂಶಯನ ವ್ಯಕ್ತಪಡಿಸ್ತಾರೆ. ಉಸ್ಮಾನ್ ಅನ್ನೋನು ನನ್ನ ಮಗನ ಶವವನ್ನ ನನ್ನ ಮನೆಯಲ್ಲಿ ತಂದಿಟ್ಟು ಘಾತ ಆಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ, ಅವನ ಮೇಲೆ ನಮಗೆ ಸಂಶಯ ಇದೆ ಅಂತ ಹೇಳಿ ತಕ್ಷಣ ಪೊಲೀಸರು ಉಸ್ಮಾನನ ಮನೆ, ಇವರ ಮೃತನ ಪಕ್ಕದ ಮನೆ ನಡುವೆ ಒಂದು ಮನೆ ಅಡ್ಡ ಇರತಕ್ಕಂಥದ್ದು, ಅವನ್ನ ವಶಕ್ಕೆ ತೆಗೆದುಕೊಳ್ತಾರೆ. ನಾನು ಮತ್ತೆ ಅಲ್ತಾಫ್ ಕೊಲೆ ಆದಂಥ ವ್ಯಕ್ತಿ ನಾವಿಬ್ರು ಮೇಲೆ ನಿಂತಿದ್ವಿ. ಮೇಲೆ ನಿಂತಿರ್ಬೇಕಾದ್ರೆ ದೂರದಿಂದ ಒಂದು ಗಾಡಿ ಬರ್ತಕ್ಕಂಥದ್ದು ಕಾಣಿಸ್ತು. ಹಾಗಾಗಿ ಅಲ್ತಾಫ್ನ ಹತ್ರ ಅದು ವೆಪನ್ ಇತ್ತು. ಆದ್ರೆ ಅಲ್ಲಿ ನವಿಲಿಗೆ ಶೂಟ್ ಮಾಡಿದವನು ಮುಕ್ತುಮ್ ಸಾಬ್. ಈ ಅಲ್ತಾಫ್ ಹಿಂದೆ ಕೂತಿರ್ತಾನೆ, ಮುಕ್ತುಮ್ ಸಾಬ್ ಹಿಂದೆ. ಹಾಗಾಗಿ ಬೈಕ್ ನಡೆಸಬೇಕಾದ್ರೆ ಮುಕ್ತುಮ್ ಸಾಬ್ಗೆ ತೊಂದರೆ ಆಗ್ಬಾರ್ದು ಅಂತ ಇವನು ವೆಪನ್ ಇಟ್ಕೊಂಡಿರ್ತಾನೆ. ಯಾವಾಗ ಈ ಕಡೆ ಇವರು ಇಬ್ರು ಮುಕ್ತುಮ್ ಸಾಬ್ ಮತ್ತೆ ಮಲಿಕ್ ಕೆಳಗಡೆ ಹೋಗ್ತಾರೆ, ಅವ್ರು ಕೆಳಗಡೆ ಹೋದಾಗ ಯಾವಾಗ ಇಲ್ಲಿ ಬೈಕ್ ಬರೋದು ಕಾಣಿಸುತ್ತೋ ಅವನು ಕಾಣಿಸ್ಬಾರ್ದು ಅದನ್ನ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಕೆಳಗಡೆ ಒಂದು ಮನೆ ಮಾಚ್ಲಿಕ್ಕೆ ಇಟ್ಟಿರ್ತಾನೆ. ಅಲ್ಲಿ ತುಂಬಾ ಹೊದೆಗಳದು ಇರುತ್ತೆ. ಇವರಿಬ್ರು ಮೇಲೆ ಅದನ್ನ ಮಾಂಸವನ್ನ ತೊಳ್ಕೊಂಡು ಮೇಲೆ ಬರ್ತಾರೆ. ತಗೊಂಡ್ಬಂದಾಗ ಆ ವೆಪನ್ ಎಲ್ಲಿ ಅಂತ ಕೇಳಿದಾಗ ಅಲ್ಲಿದೆ ಅಂತ ಹೇಳಿ ಅವನು ಅದನ್ನ ಅಲ್ಲಿಂದ ತೆಗಿಲಿಕ್ಕೆ ಹೋಗ್ತಾನೆ. ತೆಗಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತುಂಬಾ ಪೊದೆಗಳಿರ್ತವೆ. ಇವರು ಅಲ್ಲಿ ಹಿಂದೆ ಬೇಟೆ ಆಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಏನು ಒಂದು ಕಾಡಂದಿನೋ ಮೊಲನೋ ಕಂಡಿರುತ್ತೆ, ಅದನ್ನ ಹೊಡಿಲಿಕ್ಕೆ ಪೂರ್ತಿ ಆ ಸಿಂಗಲ್ ಬ್ಯಾರಲ್ ವೆಪನ್ ಇದು, ಅದನ್ನ ಪೂರ್ತಿ ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಒಂದು ಲೋಡೆಡ್ ವೆಪನ್ ಅನ್ನ ಇಲ್ಲಿ ತಂದು ಪೊದೆಯಲ್ಲಿ